ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ ನೋಡ್ರಿ, ಈಗ ಆಗಸ್ಟ್ ತಿಂಗಳು ಮುಗೀತ, ಇವತ್ತಿಂದ ಸೆಪ್ಟೆಂಬರ್ ತಿಂಗಳು ಸ್ಟಾರ್ಟ್ ಆಗ್ತೈತಿ. ಮಂಡೇ ಈಗ ಮಾರ್ಕೆಟ್ನ ಏನೇನು ಆಗ್ತೈತೆ ಅಂತ ನೋಡೋಣ. ಮತ್ತು ಆಗಸ್ಟ್ ತಿಂಗಳನ್ಯಾಗ ಮಾರ್ಕೆಟ್ ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿತ್ತ, ಮತ್ತು ಇನ್ನು ಬರೋ ಮುಂದೆ ಇವೆಂಟ್ಗಳು ಏನೇನಿದಾವ, ಮತ್ತು GDP ಡೇಟಾ ಏನು ಬಂದೈತಿ ಅಂತ ಇವತ್ತಿನ ವಿಡಿಯೋನಾಗೆಲ್ಲ ಡೀಟೇಲ್ದಾಗ ನಾವು ತಿಳ್ಕೊಂಡು ನೋಡ್ರಿ. ನಾನು ವೀಕ್ಷಕರೇ ವಿಡಿಯೋ ಲೈಕ್ ಮಾಡಿರ್ಲಿಲ್ಲ ಇದ್ರೆ ಲೈಕ್ ಮಾಡಿರಿ. ನೋಡ್ರಿ ವೀಕ್ಷಕರೇ, ನಿಫ್ಟಿ ನೋಡ್ಬೋದಾ, ಹೋದ ತಿಂಗಳ ಒಂದು ತಿಂಗಳನಾಗ 0.90% ಇರೈತಿ. ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು, ಹೋದ ತಿಂಗಳಂದ್ರೆ ಆಗಸ್ಟ್ ತಿಂಗಳನ್ನ ಎಷ್ಟು ಕೊಟ್ಟೈತೆ ಅಂದ್ರೆ ರಿಟರ್ನ್ -0.41% ಕೊಟ್ಟೈತಿ. ಮತ್ತು ಸೆನ್ಸೆಕ್ಸ್ ನೋಡ್ಬೋದು 0.61% ಕೊಟ್ಟೈತಿ. ಅಂದ್ರೆ ಮೂರು ಇಂಡೆಕ್ಸ್ ಹೋದ ತಿಂಗಳನಾಗ ಭಾಳ ರಿಟರ್ನ್ ಕೊಟ್ಟಿಲ್ಲ. 1% ಅಷ್ಟೂ ರಿಟರ್ನ್ ಕೊಟ್ಟಿಲ್ಲ, 1%ಕಿಂತ ಕಡಿಮೆ ರಿಟರ್ನ್ ಕೊಟ್ಟಾವ. ಯಾಕಂದ್ರೆ ವೀಕ್ಷಕರೇ, ಹೋದ ತಿಂಗಳ ಭಾಳ ಏನೇನು ಕೆಟ್ಟ ನ್ಯೂಸ್ ಬಂದು. ಒಂದೇ ನ್ಯೂಸ್ ಯಾವ್ದಂತಂದ್ರೆ ಹಿಡನ್ಬರ್ಗ್ ಅವ್ರದ್ದು ಮತ್ತೊಂದ್ಸಲ ರಿಪೋರ್ಟ್ ಬಂತ ಆದ. ಮತ್ತು ವೀಕ್ಷಕರೇ, ಇಸ್ರೇಲ್ ಅದು ಮತ್ತು ಯುದ್ಧ ಅದು ಎಲ್ಲ ಭಾಳ ನ್ಯೂಸ್ ಬಂದಿದ್ರಿಂದ ನೋಡಬಹುದು ವೀಕ್ಷಕರೇ, ಹೆಚ್ಚು ಹೋದ ತಿಂಗಳು ರಿಟರ್ನ್ ಕೊಟ್ಟಿಲ್ಲ. ಬಟ್ ಮಾರ್ಕೆಟ್ ಎಲ್ಲೈತಿ ಅಲ್ಲೇ ಐತಿ. ಮತ್ತು ವೀಕ್ಷಕರೇ, ಗುಡ್ ನ್ಯೂಸ್ ಏನಂತಂದ್ರೆ ಮತ್ತು ನಿಫ್ಟಿ ಆಲ್ ಟೈಮ್ ಹೈದ ಕಡೆ ಹೋಗೈತಿ. ಅದೊಂದು ಗುಡ್ ನ್ಯೂಸ್ ಆಗ್ತೈತಿ. ಅಂದ್ರೆ ನಮಗೆ ಗೊತ್ತಾಗ್ತೈತಿ ಇದ್ರಲ್ಲೇ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಪೊಟೆನ್ಷಿಯಲ್ ಇನ್ನು ಮಾರ್ಕೆಟ್ ಏನಿದ್ರೂ ಏರಾತೈತೆ ರೀ, ಎಷ್ಟು ಕೆಟ್ಟ ನ್ಯೂಸ್ ಬಂದ್ರೂ. ಈಗ ಬರೀ ನಾವು ಹೋದ ತಿಂಗಳನ್ಯಾಗ ಎಷ್ಟು FIs ಬೈಯಿಂಗ್ ಮಾಡಿರಿ, ಎಷ್ಟು DIs ಬೈಯಿಂಗ್ ಮಾಡಿರ ಅಂತ ನೋಡ್ಬೋದು ವೀಕ್ಷಕರೇ. ಹೋದ ತಿಂಗಳನ್ಯಾಗ ಆಗಸ್ಟ್ ತಿಂಗಳನ್ಯಾಗ FIs ಗ್ರಾಸ್ ಸೆಲ್ಲಿಂಗ್ ಮಾಡಿರಿ 21,368 ಕೋಟಿ ಸೆಲ್ಲಿಂಗ್ ಮಾಡಿರಿ. FIs ಹೋದ ತಿಂಗಳು ಬೈಯಿಂಗ್ ಮಾಡಿಲ್ಲ, ಸೆಲ್ಲಿಂಗ್ ಮಾಡ್ಯಾರ, ಭಾಳ ಹೆವಿ ಸೆಲ್ಲಿಂಗ್ ಮಾಡ್ಯಾರಿ. ಮತ್ತು ವೀಕ್ಷಕರೇ ನೋಡಬಹುದಾ, DIs 48,278 ಕೋಟಿ ಬೈಯಿಂಗ್ ಮಾಡ್ಯಾರ. FIs ಡಬಲ್ DIs ಬೈಯಿಂಗ್ ಮಾಡ್ಯಾರ ವೀಕ್ಷಕರೇ. ನಾನು ನೋಡಬಹುದು ವೀಕ್ಷಕರೇ, ಮತ್ತು ಮಾರ್ಕೆಟ್ ಆಲ್ ಟೈಮ್ ಹೈ ಕಡೆನೇ ಐತಿ. ನೋಡ್ರಿ ವೀಕ್ಷಕರೇ, ಈಗ ಬರೋ ವಾರನಾಗ ಯಾವ್ಯಾವ ಮೇನ್ ಇವೆಂಟ್ ಇದಾವಂತ ನೀವು ನೋಡ್ಬೋದಾ. ಇವೆಲ್ಲ ಇವೆಂಟ್ ಇದಾವೆ, ಇವೆಲ್ಲ ಇವೆಂಟ್ ಮ್ಯಾಗ ನಿಮ್ಮ ಕಣ್ಣ ಇರಬೇಕು. ಮತ್ತು ನೋಡ್ರಿ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳು ಅಂದರೆ ಈ ತಿಂಗಳನ್ಯಾಗ ಯಾವ ಹಾಲಿಡೇ ಇಲ್ಲ. ಗಣಪತಿ ಬಂದೈತಿ, ಬಟ್ ಅದು ಶನಿವಾರ ಐತಿ, ಅದರ ಕಾರಣ ಯಾವುದೂ ಹಾಲಿಡೇ ಇಲ್ಲ ಈ ತಿಂಗಳ. ಫುಲ್ ಡೇ ಮಾರ್ಕೆಟ್ ಐತಿ. ಈಗ ಡೈರೆಕ್ಟ್ ಹಾಲಿಡೇ ಯಾವಾಗ ಸಿಗೋದಂತಂದ್ರೆ ಸ್ಟಾಕ್ ಮಾರ್ಕೆಟ್ಗೆ 2 ಅಕ್ಟೋಬರ್ ಗಾಂಧಿ ಜಯಂತಿಗೆ ಡೈರೆಕ್ಟ್ ಮಾರ್ಕೆಟ್ಗೆ ಹಾಲಿಡೇ ಸಿಗ್ತೈತಿ. ಮತ್ತು ವೀಕ್ಷಕರೇ, ಶುಕ್ರವಾರ ರಾತ್ರಿ ಇಂಡಿಯಾದ GDP ಡೇಟಾ ಬಂತ ನೋಡ್ಬೋದು ವೀಕ್ಷಕರೇ, 6.7% ಬಂದೈತಿ. ಬಟ್ RBI ಅನುಮಾನ ಎಷ್ಟಿತ್ತು ಅಂತಂದ್ರೆ 7.1 ಇತ್ತು. ಅಂತಂದ್ರೆ RBI ಅನುಮಾನಕ್ಕಿಂತ ಸ್ವಲ್ಪ ಕಡಿಮೆ ಬಂದೈತಿ GDP ಡೇಟಾ. ಇದ್ರ ಮ್ಯಾಗೂ ಕಣ್ಣು ಇರಬೇಕು. ಇದ್ರಲ್ಲೇ ಸ್ವಲ್ಪ ಮಾರ್ಕೆಟಿಗೆ ಮಂಡೇ ಸ್ವಲ್ಪ ಏನ್ರಿ ಕೆಂಪನ್ಯಾಗ ನಮ್ಗೆ ಮಾರ್ಕೆಟ್ ಕಾಣ್ಬೋದು ಈ ಡೇಟಾಲಿ. ಯಾಕಂದ್ರೆ ವೀಕ್ಷಕರೇ, ಅನುಮಾನಕ್ಕಿಂತ ಕಡಿಮೆ ಬಂದಿರಲಿಂದ ಸ್ವಲ್ಪ ಮಾರ್ಕೆಟ್ ಕೆಂಪನ್ಯಾಗ ಇರ್ಬೋದು ನಾಳೆ ದಿನ. ಮತ್ತು ವೀಕ್ಷಕರೇ ನೋಡ್ರಿ, ಹೋದ ತಿಂಗಳು ಭಾಳ ಕಂಪ್ನಿದು Q1 ರಿಸಲ್ಟ್ ಇದ್ದು. ಈ ತಿಂಗಳು ಒಂದೆರಡು ಕಂಪ್ನಿದು ಇದಾವ. ನೋಡ್ಬೋದು ವೀಕ್ಷಕರೇ, ಇಷ್ಟು ಕಂಪ್ನಿದು ಈ ತಿಂಗಳು ರಿಸಲ್ಟ್ ಇದಾವ. ಈ ತಿಂಗಳು ಮುಗ್ಯಾನ ಒಮ್ಮೆಗೆ ನೆಕ್ಸ್ಟ್ Q2 ರಿಸಲ್ಟ್ ಸ್ಟಾರ್ಟ್ ಆಗ್ತಾವ, ಮುಗ್ಯಾನ Q2. ಮತ್ತು ವೀಕ್ಷಕರೇ, ಬರೀಗ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಇಂಪಾರ್ಟೆಂಟ್ ಲೆವೆಲ್ಗಳನ್ನು ನೋಡ್ಕೊಂಡ್ಬಿಡೋನು. ನೋಡ್ರಿ ವೀಕ್ಷಕರೇ, ನಿಫ್ಟಿ ಆಲ್ ಟೈಮ್ ಹೈ ಹೋಗೈತಿ. 25,000 ಲೆವೆಲ್ ಒಂದು ರೆಜಿಸ್ಟರ್ಸ್ ತಂದೀನಿ, 25,000 ಮ್ಯಾಗ ಹೋಗೈತಿ. ಅಂತಂದ್ರೆ ಈಗ ಯಾವ ರೆಜಿಸ್ಟೆನ್ಸ್ ಇಲ್ಲ, ಅಪ್ ಸೈಡ್ ಕಂಟಿನ್ಯೂ ಐತಿ. ಸಪೋರ್ಟ್ ಮಾತ್ರ ಈಗ 25,000ಕ್ಕೆ ತೊಗೋಬೋದು. 25,000 ಬೇಕಾದ್ರೆ ಮತ್ತು 24,000 ಬರ್ಬೋದು. ಬಟ್ ಈಗೇನು ಬರ್ತೈತೆ ಅನ್ಸಂಗಿಲ್ಲ, ಸದ್ಯ ಏರ್ಕೊಂತಾನೆ ಹೋಗ್ತೈತಿ. ಮತ್ತು ವೀಕ್ಷಕರೇ, ಬ್ಯಾಂಕ್ ನಿಫ್ಟಿ ನೋಡ್ಬೋದಾ, ಬ್ಯಾಂಕ್ ನಿಫ್ಟಿ ಇದು ರೇಂಜಿನಾಗ ಸಿಕ್ಕೊಂಡ್ಬಿಟ್ಟೈತ್ರಿ. 49,700 ಮತ್ತು 51,500 ರೇಂಜಿನಾಗ ಸಿಕ್ಕೊಂಡೈತಿ. ಈಗ 51,500 ಏನ್ರಿ ಬ್ರೇಕ್ ಮಾಡಿತ್ತಂದ್ರೆ 53,000 ಹೋಗ್ಬೋದಾ. ಮತ್ತೇನ್ರಿ 51,500 ಬ್ರೇಕ್ ಮಾಡೋಕ್ಕಾಗಲಿಲ್ಲ, ಕಳೆದ ಬ್ರಾಜತ್ ಅಂತಂದ್ರೆ 49,700ಗೂ ಬರ್ಬೋದು. ತಿಳಿತ್ರಿ ವೀಕ್ಷಕರೇ, ಇಷ್ಟೆಲ್ಲ ಪಾಯಿಂಟ್ಸ್ಗಳಿದ್ದು. ಈ ವಿಡಿಯೋ ಚಲೋ ಅನ್ಸೋಡಿ ಲೈಕ್ ಮಾಡಿರಿ. ಮತ್ತು ನನ್ನ ಚಾನಲ್ ಮ್ಯಾಗ ಇವೆಲ್ಲ ಇಂಡಿಕೇಟರ್ ನೋಡ್ತಿರ್ಬೋದು ನೀವು. ಇವೆರಡು ಇಂಡಿಕೇಟರನ್ನು ಯೂಸ್ ಮಾಡಿ ಮಂತ್ಲಿ ಹೆಂಗೆ ಇನ್ಕಮ್ ಜನರೇಟ್ ಮಾಡ್ಬೋದು ಅಂತ ನಾನು ಒಂದು ವಿಡಿಯೋ ಮಾಡಿದ್ನಿ. ಆ ವಿಡಿಯೋ ನೋಡಿರ್ಕಿಲ್ಲ ಇದ್ರೆ ಆ ವಿಡಿಯೋದ ಲಿಂಕ್ನು ಡಿಸ್ಕ್ರಿಪ್ಷನ್ ಐತೆ, ಆ ವಿಡಿಯೋನ ಹೋಗಿ ನೋಡಿರಿ. ಈ ವಿಡಿಯೋ ಚಲೋ ಅನ್ಸೋಡಿ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.